ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂಥ ಪೂಜೆಯೆಲ್ಲ 33 ದೇವತೆಗಳಿಗೂ ಕೂಡ ಸಲ್ಲಬೇಕು. ಅವರೆಲ್ಲರ ಆಶೀರ್ವಾದ ನಮಗೆ ಸಿಗಬೇಕು. ಹಾಗೆ ಅಧಿಕ ಫಲಗಳು ಸಿಗಬೇಕು ಅಂತ ಅಂದರೆ ನಾವೇನು ಮಾಡಬೇಕು? ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಪೂಜೆಗೆ, ವ್ರತಕ್ಕೆ, ರಂಗೋಲಿಗೆ ಎಷ್ಟು ಮಹತ್ವ ಇದೆಯೋ ದಾನಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ. ನಾವು ಏನೇ ದಾನ ಮಾಡಿದ್ರೂ ಕೂಡ 33 ಸಂಖ್ಯೆನಲ್ಲೇ ದಾನ ಮಾಡಬೇಕು ಅಂತ ಹೇಳ್ತಾರೆ. ದಾನ ಯಾವ ರೀತಿ ಇರಬೇಕು ಅಂತಂದರೆ, ಮನುಷ್ಯ ತನ್ನ ದುಡಿಮೆಯ 10ನೇ 1 ಭಾಗವನ್ನು ದಾನ ಮಾಡಬೇಕು ಅಥವಾ ಉಳಿತಾಯ ಮಾಡಬೇಕು. ಒಂದು ಅಧಿಕ ಮಾಸದಲ್ಲಿ ಮುತ್ತೈದೆಯರಿಗೆ ಮಂಗಳ ದ್ರವ್ಯಗಳನ್ನು ಕೊಟ್ಬಿಟ್ಟು 33 ರೂಪಾಯಿ ಕಾಣಿಕೆಯನ್ನು ಕೊಡಬೇಕು. ನೀವೇನೇ ದಾನ ಮಾಡಿದ್ರೂ ಕೂಡ 33 ಸಂಖ್ಯೆನಲ್ಲೇ ಕೌಂಟ್ ಮಾಡಿಬಿಟ್ಟು ನೀವು ದಾನ ಮಾಡಬೇಕಾಗುತ್ತೆ. ಹಾಗಾದರೆ 33 ಸಂಖ್ಯೆಗೆ ಅಷ್ಟೂ ಒಂದು ಮಹತ್ವ ಇದೆಯಾ? ಅಷ್ಟೂ ಒಂದು ವಿಶೇಷತೆ ಇದೆಯಾ? ಇಷ್ಟೇ ಅಲ್ಲದೆ ಮಹಾಲಕ್ಷ್ಮಿ ತಾಯಿಗೆ 33 ಸಂಖ್ಯೆ ತುಂಬಾ ಇಷ್ಟವಾದ ನಂಬರು. ಹಾಗಾದರೆ ಮಹಾಲಕ್ಷ್ಮಿ ದೇವಿಗೆ ಯಾಕೆ ಇದು ಇಷ್ಟವಾದ ನಂಬರು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದೇ 2026 ಮೇ ತಿಂಗಳು ಭಾನುವಾರ 17ನೇ ತಾರೀಕಿನಿಂದ ಅಧಿಕ ಮಾಸ ಶುರು ಆಗ್ತಾ ಇದೆ. ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭ ಆಗ್ತಾ ಇದೆ. ಇದು ಜೂನ್ 15ನೇ ತಾರೀಕುವರೆಗೂ ಇರುತ್ತೆ. ಮತ್ತು ಜೂನ್ 16ನೇ ತಾರೀಕಿನಿಂದ ನಿಜ ಜ್ಯೇಷ್ಠ ಪ್ರಾರಂಭ ಆಗುತ್ತೆ. ಈ ಅಧಿಕ ಮಾಸದ ಬಗ್ಗೆ ತುಂಬಾ ವಿಡಿಯೋ ಮಾಡಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ಒಂದ್ಸಲಿ ಚೆಕ್ ಮಾಡಿ ನೋಡಿ. ಮಹಾಲಕ್ಷ್ಮಿ ದೇವಿಗೆ ಯಾಕೆ ಇದು ಇಷ್ಟವಾದ ನಂಬರು ಅಂತ ತಿಳ್ಕೊಳ್ಳೋಣ. ಸಂಖ್ಯಾಶಾಸ್ತ್ರದ ಪ್ರಕಾರ 6 ಶುಕ್ರನ ಸಂಖ್ಯೆ. ಶುಕ್ರ ಅಂದರೆ ಸೌಂದರ್ಯ ಮತ್ತು ಐಶ್ವರ್ಯದ ಅಧಿಪತಿ. ಹಾಗಾಗಿನೇ ಈ 6ರ ಸಂಖ್ಯೆಯ ನಂಬರನ್ನು ನಾವು ಲಕ್ಷ್ಮೀ ಪೂಜೆಯಲ್ಲಿ ಬಳಸೋದ್ರಿಂದ ನಮಗೆ ಶುಕ್ರನ ಆಶೀರ್ವಾದದ ಜೊತೆಗೆ ಲಕ್ಷ್ಮೀ ಆಶೀರ್ವಾದ ಕೂಡ ಸಿಗುತ್ತೆ. ಸೌಂದರ್ಯ ಮತ್ತು ಐಶ್ವರ್ಯ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ನಾವು 33 ಅಥವಾ 6ರ ಸಂಖ್ಯೆಯನ್ನು ಹೆಚ್ಚಾಗಿ ಲಕ್ಷ್ಮೀ ಪೂಜೆಯಲ್ಲಿ ಬಳಸ್ತೀವಿ. ಈಗ ನಾನು ಸೌಂದರ್ಯ ಅಂತ ಹೇಳಿದ್ದಕ್ಕೆ ತಪ್ಪಾಗಿ ಯಾರೂ ಕೂಡ ಭಾವಿಸ್ಬೇಡಿ. ಅದು ಒಂದು ದೈವಿಕ ಕಳೆ. ಈಗ ಮನೆಯಲ್ಲಿ ಒಂದು ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡೋ ಅಂಥವ್ರು ಯಾವಾಗಲೂ ಕೂಡ ಸಮಾಧಾನವಾಗಿ ಮನಸ್ಸನ್ನು ಖುಷಿಯಿಂದ ಇಟ್ಕೊಂಡಿರೋನ ಮುಖವನ್ನು ನೋಡಿ. ಅವ್ರ ಮುಖ ಯಾವಾಗಲೂ ತುಂಬ ದೈವಿಕ ಕಳೆಯಿಂದ ಮಂದಹಾಸ ಆಗಿರುತ್ತೆ. ಅಂದರೆ ಯಾವಾಗಲೂ ನಗು ಮುಖ ಹೊಂದಿರ್ತಾರೆ. ಅವ್ರ ಮುಖದಲ್ಲಿ ಒಂದು ಟೆನ್ಷನ್ ಅನ್ನೋದು ಕೂಡ ಕಾಣಿಸೋದಿಲ್ಲ. ಅವ್ರು ಹೇಗೆ ಇರಲಿ ನೋಡೋದಕ್ಕೆ, ಆದರೆ ತುಂಬಾ ದೈವಿಕ ಕಳೆ ಇರುತ್ತೆ. ನಾನು ಅದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಹೆಚ್ಚಾಗಿ ದೇವಿಯ ಸ್ತೋತ್ರಗಳನ್ನು ಪಾರಾಯಣ ಮಾಡೋದ್ರಿಂದ ಈ ರೀತಿ ದೈವಿಕ ಕಳೆ ಬರುತ್ತೆ. ಯಾಕೆ ಲಕ್ಷ್ಮೀ ದೇವಿಗೆ 33 ಸಂಖ್ಯೆ ಅನ್ನೋದು ಪ್ರಿಯ ಅಂತ ತಿಳ್ಕೊಂಡ್ರಿ ಅಲ್ವಾ? ಇನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ನಾವು 33 ಕಾಯಿನ್ಸ್ಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅದೇ ರೀತಿ ಈ ಅಧಿಕ ಮಾಸದಲ್ಲೂ ಕೂಡ ದೇವರಿಗೆ ನಾವು ಅರ್ಪಿಸುವಂಥ ಹೂಗಳೇ ಆಗಿರ್ಬೋದು, ನೈವೇದ್ಯ ಆಗಿರ್ಬೋದು, ಹಣ್ಣುಗಳೇ ಆಗಿರ್ಬೋದು, ರಂಗೋಲಿ ಆಗಿರ್ಬೋದು, ತುಪ್ಪದ ದೀಪಗಳೇ ಆಗಿರ್ಬೋದು, ಎಲ್ಲನೂ ಕೂಡ 33 ಸಂಖ್ಯೆನಲ್ಲೇ ಇಡ್ತೀವಿ ಈ ಒಂದು ಅಧಿಕ ಮಾಸದಲ್ಲಿ. ಈ ಒಂದು ಅಧಿಕ ಮಾಸದಲ್ಲಿ ಹೆಚ್ಚಾಗಿ ವ್ರತಗಳನ್ನು ಪ್ರಾರಂಭ ಮಾಡ್ಕೋಬೋದು. ದೇವತಾ ಕಾರ್ಯಕ್ಕೆ ತುಂಬಾನೇ ಮಹತ್ವ ಇರೋದ್ರಿಂದ ಯಾವುದೇ ವ್ರತ ಕೂಡ ನೀವು ಶುರು ಮಾಡ್ಬೋದು. ಇನ್ನು ಇವಾಗ 33 ಸಂಖ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನಾನು ತಿಳಿಸಿರೋ ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ನಂಬರ್ ಇದು. ಹಣದ ಸಮಸ್ಯೆಗೆ ಈ ನಂಬರನ್ನು ಕೈ ಮೇಲೆ ಬರ್ಕೊಳ್ಳೋದು, ಡೋರ್ ಮೇಲೆ ಬರೆಯುವಂಥದ್ದು, ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಬರಿಬೇಕು. ಹೀಗೆ ಸಾಕಷ್ಟು ಇದ್ರ ಬಗ್ಗೆ ನೀವು ತಿಳ್ಕೊಂಡಿರ್ತೀರ. ಆದರೆ ಈ 33 ಅಂದರೆ ಇದರ ಅರ್ಥ ಏನು? ಈ ನಂಬರನ್ನು ಯಾಕೆ ಬರಿಬೇಕು? ಈ ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ತುಂಬಾ ಮಹತ್ವ ಜಾಸ್ತಿ ಇದೆ. ಯಾಕಂದರೆ ನಾವು ಏನೇ ಮಾಡಿದ್ರೂ ಕೂಡ ಈ ಒಂದು ಮಾಸದಲ್ಲಿ, ಅಧಿಕ ಮಾಸದಲ್ಲಿ 33 ದಾನ ಕೊಡೋದೇ ಆಗಿರ್ಬೋದು, ಪೂಜೆ ಮಾಡೋದೇ ಆಗಿರ್ಬೋದು, ದೇವರಿಗೆ ಅರ್ಪಿಸುವಂಥ ನೈವೇದ್ಯ ಆಗಿರ್ಬೋದು, ದೀಪಗಳೇ ಆಗಿರ್ಬೋದು, ಧೂಪದಾನ ಆಗಿರ್ಬೋದು, ಕಾಯಿನ್ಸ್ಗಳೇ ಆಗಿರ್ಬೋದು, 33 ಸಂಖ್ಯೆನಲ್ಲಿ ಮಾಡಬೇಕು ಅಂತ ತಿಳಿಸಿದ್ದೀನಿ. ಹಾಗಾದರೆ ನಾವು 33 ಸಂಖ್ಯೆನಲ್ಲಿ ಯಾಕೆ ಮಾಡಬೇಕು? ಈ ನಂಬರ್ನ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವತೆಗಳು ಅಂತ ನಾವು ಕೇಳಿರ್ತೀವಿ ಅಲ್ವಾ? ಮುಕ್ಕೋಟಿ ಅಂದರೆ ಎಷ್ಟು? 33 ಕೋಟಿ ದೇವತೆಗಳು ಅಂತಲೂ ಕೂಡ ಕೇಳಿರ್ತೀವಿ ಅಲ್ವಾ? ಈ 33 ಕೋಟಿ ದೇವತೆಗಳು ಅಂದರೆ ಯಾರು? ನಿಜವಾಗ್ಲೂ 33 ಕೋಟಿ ದೇವತೆಗಳು ಇದ್ದಾರಾ? ಹಾಗಾದರೆ ಅವರ ಹೆಸರುಗಳು ಏನಿರ್ಬೋದು?
ನಮಗೆ ಸಾಮಾನ್ಯವಾಗಿ ಹೆಚ್ಚು ಅಂತ ಅಂದರೂ ಕೂಡ ಒಂದು 10, 15, 20 ದೇವತೆಗಳ ಹೆಸರನ್ನು ನಾವು ನೆನ್ಪಿಟ್ಕೊಂಡಿರ್ತೀವಿ. ಆದರೆ ಅದಕ್ಕಿಂತ ಜಾಸ್ತಿ ಅಂತೂ ನೆನ್ಪಿಟ್ಕೊಳ್ಳೋದಿಕ್ಕಂತೂ ಆಗೋದೇ ಇಲ್ಲ ಅಲ್ವಾ. ಹೀಗಿರುವಾಗ ಕೋಟಿ ಲೆಕ್ಕದಲ್ಲಿ ದೇವತೆಗಳ ಹೆಸರನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯನಾ? ಹಾಗಾದರೆ ಕೋಟಿ ಸಂಖ್ಯೆಯಲ್ಲಿ ದೇವತೆಗಳು ಇದ್ದಾರಾ? ಕೆಲವೊಂದು ಸಲ ನಾವು ಓದೋ ವಿಧಾನ, ಕೆಲವೊಂದು ಸಲ ನಾವು ಅರ್ಥ ಮಾಡ್ಕೊಳ್ಳೋ ವಿಧಾನನೇ ತಪ್ಪಾಗಿರ್ಬೋದು ಅಲ್ವಾ. ಮುಕ್ಕೋಟಿ ದೇವತೆಗಳು ಅಂತ ಅಲ್ಲ, 33 ಬಗೆಯ 33 ವಿವಿಧ ಹೆಸರುಗಳು ಇರುವಂಥ ದೇವತೆಗಳು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲದೆ ಇವಾಗ ಒಂದೊಂದು ದೇವತೆಗಳು ಅಷ್ಟು ಅವತಾರಗಳನ್ನು ಎತ್ತಿರ್ತಾರೆ ಅಲ್ವಾ. ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಪುರಾಣದ ಪ್ರಕಾರ ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯಾಗಿರ್ಬೋದು. ಒಬ್ಬರಿಂದ ಒಬ್ಬರಿಗೆ ಅದನ್ನು ಹೇಳುವಂಥ ಸಂದರ್ಭಗಳಲ್ಲಿ ಈ ರೀತಿ 33 ದೇವತೆಗಳನ್ನು ಹೋಗಿ ಮುಕ್ಕೋಟಿ ದೇವತೆಗಳು, 33 ಕೋಟಿ ದೇವತೆಗಳಾಗಿರ್ಬೋದು. ವೇದಗಳ ಪ್ರಕಾರ 33 ದೇವತೆಗಳು ಅಂತ ಅಂದರೆ 12 ಆದಿತ್ಯರು, 11 ರುದ್ರರು, 8 ವಸುಗಳು ಅಂದರೆ ಅಷ್ಟವಸುಗಳು ಅಂತೀವಿ ಅಲ್ವಾ. 8 ವಸುಗಳು ಮತ್ತು 2 ಅಶ್ವಿನಿ ಕುಮಾರರು. ಕೆಲವು ಕಡೆ ಇಂದ್ರ ಮತ್ತು ಪ್ರಜಾಪತಿನೂ ಕೂಡ ಸೇರಿರ್ತಾರೆ ಅಂತ ಹೇಳ್ತಾರೆ. ಅಶ್ವಿನಿ ಕುಮಾರರ ಬದಲಿಗೆ ಇಂದ್ರ ಮತ್ತು ಪ್ರಜಾಪತಿಯನ್ನು ಸೇರಿಸ್ಕೊಂಡು ಹೇಳಲಾಗುತ್ತೆ. ಈ ಅಶ್ವವಸುಗಳು ಅಂತ ಅಂದರೆ ಭೂಮಿ, ಜಲ, ವಾಯು, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತು 11 ರುದ್ರರು ಅಂತ ಅಂದರೆ ಈ 11 ರುದ್ರರು ಕೂಡ ಶಿವನ ರೂಪಗಳು. 11 ರುದ್ರಗಳ ಹೆಸರು ಅಂತ ಅಂದರೆ ಇವರೆಲ್ಲರೂ ಕೂಡ ಶಿವನ ಅಂಶಗಳು, ಶಿವನ ರೂಪದಲ್ಲಿರುವಂಥ ಅವರ ಹೆಸರುಗಳು. ಇದೆಲ್ಲ ಹಾಗೆ 12 ಆದಿತ್ಯರು ಅಂತ ಅಂದರೆ ಇವು ಕೂಡ ಸೂರ್ಯನ ಅಂಶಗಳು, ಸೂರ್ಯನ 12 ರೂಪಗಳು. ಇನ್ನು ಅಶ್ವಿನಿ ಕುಮಾರರು ನಿಮಗೆ ಗೊತ್ತಿರುತ್ತೆ, ಇವರು ದೈವಿಕ ವೈದ್ಯರು. ಈ 33 ದೇವತೆಗಳು ಇಡೀ ವಿಶ್ವದ ನಿರ್ವಹಣೆಯ ಜವಾಬ್ದಾರಿಗಳನ್ನು ಹೊಂದಿರ್ತಾರೆ. ಹಂಗಾಗಿ ಈ ಅಧಿಕ ಮಾಸದಲ್ಲಿ ನಾವು 33 ಸಂಖ್ಯೆಯಲ್ಲಿ ಯಾವುದೇ ಪೂಜೆ ವಸ್ತುಗಳನ್ನು ದಾನ ಮಾಡೋದ್ರಿಂದ, ದೇವರಿಗೆ ಅರ್ಪಿಸೋದ್ರಿಂದ ನಮ್ಮ ಪೂಜೆಯೆಲ್ಲ 33 ದೇವತೆಗಳು ಕೂಡ ಸಲ್ಲುತ್ತೆ. ಅವರೆಲ್ಲರ ಆಶೀರ್ವಾದ ನಮಗೆ ಸಿಗುತ್ತೆ, ಹಾಗೆ ಅಧಿಕ ಫಲಗಳು ಕೂಡ ನಮಗೆ ಸಿಗುತ್ತೆ. ಈಗ ನಿಮಗೆ 33 ಸಂಖ್ಯೆಯ ಮಹತ್ವ ತಿಳಿತು ಅಲ್ವಾ. ಇದಿಷ್ಟು ಕೂಡ ಲಕ್ಷ್ಮಿಗೆ ಯಾಕೆ 33 ಸಂಖ್ಯೆಯ ನಂಬರ್ ತುಂಬಾ ಪ್ರಿಯವಾದದ್ದು ಮತ್ತು 33 ಸಂಖ್ಯೆಯ ಮಹತ್ವ ಆದರೂ ಏನು. ಮುಂದಿನ ವಿಡಿಯೋದಲ್ಲಿ ಅಧಿಕ ಮಾಸದ ಪೂಜೆಯ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಆ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಕೇಳ್ಕೊತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.